ಸೀಲ್ಡ್ ವಿಂಡೋ ಆಗಿರುತ್ತೆ. ಸೊ ಹಾಗೇನೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಒಂದು ಇಂಡಿಕೇಟರ್ ಬರುತ್ತೆ. ಹಾಗೇನೆ ಟೈರ್ಸ್ ಬಂದು ನಿಮಗೆ 195R15 LT ಟೈರ್ ಬರುತ್ತೆ. ಇದೇನು ಅಂತಂದರೆ ಫುಲ್ಲಿ ಸಾಫ್ಟ್ ಕಾಂಪೋನೆಂಟ್, ಇದು ಕಂಪ್ಲೀಟ್ಲಿ ರೇಡಿಯಲ್ ಟೈರ್ ಆಗಿರುತ್ತೆ. ಹಾಗೇನೆ ನಿಮಗೆ ಒಂದು ಫುಟ್ಬೋರ್ಡ್ ಒಂದು ಸಿಗುತ್ತೆ. ಹಾಗೇನೆ ಗೆಳೆಯರೆ ಇದರಲ್ಲಿ ಏನು ಅಂತಂದರೆ ಇದು ಇಲ್ಲಿ ಬಂದು ಡೀಸೆಲ್, ಇದು ಬಂದು ಡೆಫ್ದಾಗಿರುತ್ತೆ. ಇದಕ್ಕೆ ಸ್ವಲ್ಪ ಯೂರಿಯಾ ಬೇಕಾಗಿರುತ್ತೆ ಈ ಒಂದು ವೆಹಿಕಲ್ಗೆ. ಈ ಒಂದು ವೆಹಿಕಲ್ನ ಸೈಡ್ ಪ್ರೊಫೈಲ್ ಬಂದು ಈ ರೀತಿ ಇದೆ. ಈ ಒಂದು ವೆಹಿಕಲ್ನ ರೇರ್ ವ್ಯೂ ಲುಕ್ ಬಂದು ಈ ರೀತಿ ಇರುತ್ತೆ ನಿಮಗೆ. ಸರ್ ಇದ್ರದ್ದು ಲ್ಯಾಡರ್ ಬಂದು ಕಂಪನಿಯಿಂದನೇ ಬರುತ್ತಾ ಅಲ್ಲ ನಾವು ಮಾಡಿಸ್ಕೋಬೇಕಾದ್ರೆ? ಇದೆಲ್ಲ ಮಾಡಿಸಿರೋದಲ್ವಾ? ಸೊ ಮೇಲ್ಗಡೆ ಲಗೇಜ್ ಕೊಡೋಕ್ಕೆ ಬೇರೆ ಜಾಗ ಇದೆ. ಸೊ ಈ ಒಂದು ಲ್ಯಾಡರು ಏನು ಅಂತಂದರೆ ಇದು ಕಸ್ಟಮೈಸ್ಡ್ ವೆಹಿಕಲ್ ಆದ ಕಾರಣ ಈ ರೀತಿ ಇದೆ. ಸೊ ಕಸ್ಟಮೈಸ್ಡ್ ವೆಹಿಕಲ್ ಇದರಲ್ಲಿ ಏನು ಅಂತಂದರೆ ಒಂದೇ ಕಲರ್ ಇಲ್ಲ ಗೆಳೆಯರೆ, ನೋಡ್ತಿರ್ಬೋದು. ಏನು ಅಂತಂದರೆ ಬ್ಲ್ಯಾಕ್ ಇದೆ ಪ್ಲಸ್ಸು ಕರೇಬಿಯನ್ ಬ್ಲೂ ಇದೆ, ಎರಡು ಕಲರ್ ಡ್ಯುವೆಲ್ ಟೋನ್ ವೆಹಿಕಲ್ ಇದು. ಹಿಂದ್ಗಡೆ ನೋಡ್ತಿರ್ಬೋದು, ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಇಲ್ಲೊಂದು ಕಲರ್ ಇದೆ, ಇಲ್ಲೊಂದು ಕಲರ್ ಇದೆ. ಹಾಗೆಯೇ ಇಲ್ಲಿ ನೀವು ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಟೈಲ್ ಲ್ಯಾಂಪು ಇದೇನು ಅಂತಂದರೆ ಕಂಪ್ಲೀಟ್ಲಿ LED ಟೈಲ್ ಲ್ಯಾಂಪ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಇಂಡಿಕೇಟರ್ಸು ಮತ್ತು ಸ್ಟಾಪ್ ಲ್ಯಾಂಪು ಮತ್ತು ರಿವರ್ಸ್ ಲೈಟು ಎಲ್ಲನೂ ಇದರಲ್ಲೇ ಒಂದೇ ಲೈಟಲ್ಲಿ ಬರುತ್ತೆ. ಹಾಗೆಯೇ ಏನು ಅಂತಂದರೆ ನಿಮಗೆ ಇದರಲ್ಲಿ 2 ರಿವರ್ಸ್ ಸೆನ್ಸರ್ ಸಿಗುತ್ತೆ. ಸರ್ ಇದು ರಿವರ್ಸ್ ಸೆನ್ಸರ್ ಬಂದು ಎಲ್ಲ ಗಾಡೀಲಿ ಸಿಗುತ್ತೆ ಅಲ್ಲ ಕಸ್ಟಮೈಸ್ಡ್ ವೆಹಿಕಲಲ್ಲಿ ಮಾತ್ರ? ಎಲ್ಲ ಗಾಡೀಲಿ ಕಸ್ಟಮೈಸ್